ಹಲೋ, ನಮಸ್ತೆ. ಅಮೃತ್ ಅಕಾಡೆಮಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಶ್ರೇಯಾ. ಸುಮಾರು ಜನ ಆಲ್ರೆಡಿ ಲೈಫ್ ಅಲ್ಲಿ ಜಾಯಿನ್ ಆಗಿದ್ದೀರಾ. ಇನ್ನು ಲೈಫ್ ಒಳಗಡೆ ಯಾರೆಲ್ಲ ಜಾಯಿನ್ ಆಗಿರಲಿಲ್ಲ ಅಂತವ್ರು ಏನ್ ಮಾಡ್ರಿ ಅಂದ್ರೆ ಬೇಗ ಬೇಗ ಏನ್ ಮಾಡ್ರಿ ಅಂದ್ರೆ ಲೈಫ್ ಒಳಗಡೆ ಜಾಯಿನ್ ಆಗ್ಬಿಡ್ರಿ. ಎಸ್ ಹಾಗಿದ್ರೆ ಇವತ್ತು ತಂದಿರುವಂತ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಯಾವ ಡೇಟ್ ಇನ್ನು ಅಂದ್ರ 21 ಮತ್ತು 22ನೇ ತಾರೀಕಿನ ಅದಾವ. ಸೊ ಹಾಗಿದ್ರೆ ಏನ್ ಮಾಡೋಣ ಅಂದ್ರೆ 21 ಮತ್ತು 22ನೇ ಡೇಟಿನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಏನ್ ಮಾಡೋಣ ಅಂದ್ರ ಕವರ್ ಮಾಡ್ಕೊಂಡ್ ಬಿಡೋಣ. ಹಾಗಿದ್ರ ಫಸ್ಟ್ ಒಂದ್ ಪ್ರಶ್ನೆ ಏನು ಅಂತ ನೋಡೋಣ. ಹಾಗಿದ್ರ ಇವೆಲ್ಲ ಪ್ರಶ್ನೆಗಳು ಎಲ್ಲಿಂದ ತೆಗೆದಿರ್ತೇವೆ ಹೇಳ್ರಿ ನಾವ? ನ್ಯೂಸ್ ಪೇಪರ್, ಆಮೇಲೆ ಸ್ಟಾಟಿಕ್ ಜಿಕೆ, ಹಾಕಿದ್ರ MCQ ಕ್ವಶನ್ಸ್. ಎಸ್ ಮೊದಲನೇ ಪ್ರಶ್ನೆನ ಇವಾಗ ನೇರವಾಗಿ ನೋಡೋಣ. ಹಾಕಿದ್ರ ಫಸ್ಟ್ ಒನ್ ಕ್ವಶನ್ ಆಲ್ರೆಡಿ ಇವಾಗ ಸ್ಕ್ರೀನ್ ಮೇಲೆ ಇದೆ. ಮೊದಲನೇ ಪ್ರಶ್ನೆನ ಏನ್ ಕೇಳಿದ ಅಂದ್ರ ಭಾರತವು UAE ಇಂದ ವರ್ಷಕ್ಕೆ ಎಷ್ಟು ಮೆಟ್ರಿಕ್ ಟನ್ ಚಿನ್ನವನ್ನ ಸೆಫಾ ಅಡಿಯಲ್ಲಿ 1% ರಿಯಾಯಿತಿ ಶುಲ್ಕದಲ್ಲಿ ಆಮದು ಮಾಡಲು ಅನುಮತಿಸಿದೆ ಅಂತ ಕೇಳಿದಾನ. ಹಾಗಿದ್ರೆ ಆಪ್ಷನ್ಸ್ ಆಗಿ ಏನ್ ಕೊಟ್ಟಾನ? 100 MT ಅಂತ ಕೊಟ್ಟಾನ. ಇನ್ ನೆಕ್ಸ್ಟ್ ಏನ್ ಕೊಟ್ಟಾನ? ಆಪ್ಷನ್ 2 ಏನ್ ಕೊಟ್ಟಾನಪ್ಪ? 150 MT ಅಂತ ಕೊಟ್ಟಾನ. ಆಪ್ಷನ್ 3 ಏನ್ ಕೊಟ್ಟಾನ? 200 MT ಅಂತ ಕೊಟ್ಟಾನ. ಆಪ್ಷನ್ 4 ಏನ್ ಕೊಟ್ಟಾನ? 250 MT ಅಂತ ಕೊಟ್ಟಾನ. ಹಾಗಿದ್ರ ಯಾವ್ದು ಇದಕ್ಕ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರ್ಬೋದು ಹೇಳ್ರಿ? ಎಸ್ ನೋಡ್ರಿ, ಸರಿಯಾಗಿರುವಂತ ಆನ್ಸರ್ ಯಾವ್ದು ಅಂತ ನೋಡ್ಕೊಂಡ್ಬಿಡ್ರಿ. ಎಸ್ ಜಾಸ್ತಿ ಸಮಯವನ್ನ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ವ್ಯರ್ಥ ಮಾಡಲ್ಲ. ಸೊ ಏನ್ ಮಾಡೋಣ ಅಂದ್ರ ನಿಮ್ಮ ಸಮಯ ಇಲ್ಲಿ ಜಾಸ್ತಿ ಸೇವ್ ಆಗ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಪಟಾಪಟ್ ಕ್ವಶನ್ ನಂತರ ಆನ್ಸರ್, ಅದಕ್ಕೆ ಬೇಕಾಗಿರುವಂತ ಎಕ್ಸ್ಪ್ಲನೇಷನ್ ಕೂಡ ಇವತ್ತು ಏನ್ ಮಾಡ್ತಾ ಇದೀನಿ ಅಂದ್ರೆ ಈ ಒಂದು ವಿಡಿಯೋ ಮೂಲಕ ನಿಮಗ ಕೊಡ್ತಾ ಇರೋದು. ಹಾಗಿದ್ರ ಇದಕ್ಕ ಸರಿಯಾಗಿರುವಂತ ಉತ್ತರ ಯಾವ್ದಪ್ಪ ಅಂದ್ರ ಆನ್ಸರ್ 3 200 MT ಏನಾಗಿತ್ತು ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರವಾಗಿತ್ತು. ಹಾಗಿದ್ರೆ ಯಾರೆಲ್ಲ ರಾಂಗ್ ಮಾಡಿದ್ರಿ ಅಂತವ್ರು ಸರಿಯಾಗಿರುವಂತ ಆಯ್ಕೆನ ಕರೆಕ್ಷನ್ ಕೂಡ ಮಾಡ್ಕೋರಿ. ಭಾರತವು UAE ಇಂದ ವರ್ಷಕ್ಕೆ ಟೋಟಲ್ ಆಗಿ ಎಷ್ಟು ಮೆಟ್ರಿಕ್ ಟನ್ ಚಿನ್ನವನ್ನ ಸೆಫಾ ಅಡಿಯಲ್ಲಿ 1% ರಿಯಾಯಿತಿ ಶುಲ್ಕದಲ್ಲಿ ಆಮದು ಮಾಡಲು ಅನುಮೋದಿಸಿದೆ ಅಂದ್ರ ಅದು 200 MT ಆಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತ ವಿವರಣೆ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರ ಸೆಫಾ ಅಡಿಯಲ್ಲಿ ಭಾರತವು ವರ್ಷಕ್ಕೆ 200 ಮೆಟ್ರಿಕ್ ಟನ್, ಮೆಟಾ ಅಂದ್ರೆ MT ಅಂದ್ರೆ ಏನ್ ಹೇಳ್ರಿ? ವರ್ಷಕ್ಕೆ ಎಷ್ಟ್ ಹೇಳ್ರಿ? ಮೆಟ್ರಿಕ್ ಟನ್ ಅಂತಂದ್ರೆ ಎಂ ಅಂದ್ರ ಮೆಟ್ರಿಕ್, ಟಿ ಅಂದ್ರ ಟನ್ ಚಿನ್ನವನ್ನ 1% ರಿಯಾಯಿತಿ ಶುಲ್ಕದಲ್ಲಿ ಆಮದು ಮಾಡಲು ಅನುಮೋದಿಸಿದೆ. ಹಾಗಿದ್ರ ಮುಂದಿನ ಪ್ರಶ್ನೆ ಇವಾಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದನಪ್ಪ ಅಂದ್ರ ಸೆಫಾ ಅಡಿಯಲ್ಲಿ ಚಿನ್ನದ ಆಮದುಗೆ ಹೊಸ ನಿಯಮಗಳ ಪ್ರಕಾರ ಯಾವ ಶುದ್ಧತೆಯ ಚಿನ್ನವನ್ನ ಮಾತ್ರ ನಾಮಿತ ಏಜೆನ್ಸಿಗಳ ಆಮದು ಮಾಡಬಹುದು ಅಂತ ಕೇಳ್ತಾನ. ಹಾಗಿದ್ರೆ ಇದಕ್ಕ ಯಾವ್ಯಾವ ಆಯ್ಕೆಗಳನ್ನ ಕೊಟ್ಟಾನ ನೋಡ್ಕೊಂಡ್ಬಿಡ್ರಿ. ಆಪ್ಷನ್ 1 ಏನ್ ಕೊಟ್ಟಾನ? 99% ಅಂತ ಕೊಟ್ಟಾನ. ಇನ್ನು ಆಪ್ಷನ್ 2 ಏನ್ ಕೊಟ್ಟಿದ್ದ? ಆಪ್ಷನ್ 2 ಏನ್ ಕೊಟ್ಟಿದ್ದ ಅಂತ ನೋಡೋಣ. ಹಾಗಿದ್ರ ಇನ್ನು ಲೈಫ್ ಒಳಗಡೆ ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂತವ್ರು ಕೂಡ ಏನ್ ಮಾಡ್ರಿ ಅಂದ್ರ ಪಟಾಪಟ್ ಅಂತ ಲೈಫ್ ಒಳಗಡೆ ಜಾಯಿನ್ ಆಗ್ಬಿಡ್ರಿ. ಅಂತವ್ರು ಕೂಡ ಪಟಾಪಟ್ ಅಂತ ಲೈಫ್ ಒಳಗಡೆ ಜಾಯಿನ್ ಆಗ್ಬಿಡ್ರಿ. ಆದಷ್ಟು ಏನಪ್ಪಾ ಅಂದ್ರ ಪ್ರತಿದಿನ ಇನ್ನು ಮುಂದೆ ಸಾಯಂಕಾಲ 4 ಗಂಟೆಗೆ ನಾನು ನಿಮ್ಮ ಅಮೃತ್ ಅಕಾಡೆಮಿ ಆಪ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರ ಲೈವ್ ಕ್ಲಾಸ್ ನ ತಗೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಲೈಫ್ ಒಳಗಡೆ ಜಾಯಿನ್ ಆಗಿಲ್ಲ ಅಂತವ್ರು ಲೈಫ್ ಒಳಗಡೆ ಜಾಯಿನ್ ಆಗ್ಬಿಟ್ರಿ. ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿಲ್ಲಲ್ಲ ಅಂತವ್ರಿಗೂ ಏನ್ ಮಾಡ್ರಿ ಅಂದ್ರ ಆದಷ್ಟು ಈ ಒಂದು ವಿಷಯವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಹಾಕಿದ್ರ ಮೊದಲನೇ ಆಯ್ಕೆ ಏನಾಗಿತ್ತು? 99%. ಇನ್ನು ಎರಡನೇ ಆಯ್ಕೆ ಏನಾಗಿತ್ತು? 99.5%. ಕ್ಷಮೆ ಇರಲಿ, ಏನಪ್ಪಾ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಏನಾಯ್ತು ಅಂದ್ರೆ ಸಡನ್ ಆಗಿ ಕರೆಂಟ್ ಆಫ್ ಆನ್ ಆಗ್ತಾ ಇದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರ ನಮ್ಮ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಏನಪ್ಪಾ ಅಂದ್ರ ನಮ್ಮಲ್ಲಿ ಕರೆಂಟ್ ಆಫ್ ಆನ್ ಆಗ್ತಾ ಇದೆ. ಎಸ್ ಹಾಕಿದ್ರೆ ಇವಾಗ ಮೊದಲನೇ ಆಯ್ಕೆ ಏನಾಗಿತ್ತು? 99%. ಎರಡನೇ ಆಯ್ಕೆ ಏನಾಗಿತ್ತು? 99.5% ಆಗಿತ್ತು. ಆಮೇಲೆ ಇನ್ನು ಮೂರನೇ ಆನ್ಸರ್ ಆಪ್ಷನ್ ಬಂದ್ಬಿಟ್ಟು 98% ಆಗಿತ್ತು. ನಾಲ್ಕನೇ ಆಪ್ಷನ್ ಬಂತು 100% ಆಗಿತ್ತು. ಹಾಕಿದ್ರೆ ಇದಕ್ಕ ಸರಿಯಾಗಿರುವಂತ ಆಪ್ಷನ್ ಯಾವ್ದು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಯಾವ್ದು ಹಾಕಿರ್ಬೋದು? ಯಾವ್ದಾಗಿದ್ರೆ ಆನ್ಸರ್ ಇದಕ್ಕೆ ನೋಡೋಣ. ಆಗಿದ್ರೆ ಸರಿಯಾಗಿರುವಂತ ಆಯ್ಕೆ ಯಾವ್ದು ಅಂತ ನೋಡ್ಕೊಂಡ್ಬಿಡ್ರಿ. ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದು ಅಂದ್ರೆ 99.5% ಏನಪ್ಪಾ ಅಂದ್ರೆ ಸರಿಯಾಗಿರುವಂತ ಉತ್ತರ ಇದಕ್ಕ. ಸೆಫಾ ಅಡಿಯಲ್ಲಿ ಚಿನ್ನದ ಆಮದುಗೆ ಹೊಸ ನಿಯಮಗಳ ಪ್ರಕಾರ ಯಾವ ಶುದ್ಧತೆಯ
ಚಿನ್ನವನ್ನ ಮಾತ್ರ ನಾಮಿತ ಏಜೆನ್ಸಿಗಳು ಆಮದು ಮಾಡಬಹುದುಪಾ ಅಂತಂದ್ರ ಅದು ಯಾವುದು ಅಂದ್ರೆ 99.5%. ಇನ್ನು ಹೊಸ ನಿಯಮಗಳ ಪ್ರಕಾರ 99.5% ಅಥವಾ ಹೆಚ್ಚು ಶುದ್ಧತೆಯ ಚಿನ್ನವನ್ನ ಮಾತ್ರ ನಾಮಿತ ಏಜೆನ್ಸಿಗಳು ಅಥವಾ IIBX ಮೂಲಕ ಆಮದು ಮಾಡಬಹುದು. ಹಾಗಿದ್ರ ಮುಂದಿನ ಪ್ರಶ್ನೆ ಇವಾಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನಂದ್ರ ಪ್ಲಾಟಿನಂನ ಯಾವ ಶುದ್ಧತೆಯ FTJ ಅಡಿಯಲ್ಲಿ ತೆರಿಗೆ ಸೌಲಭ್ಯನ ಪಡೆಯಲು ಅರ್ಹವಾಗಿದೆ. ಹಾಗಿದ್ರೆ ಇದಕ್ಕ ಆಯ್ಕೆಗಳನ್ನ ಏನೇನ್ ಕೊಟ್ಟಾನ ಅಂತ ನೋಡ್ಕೊರಿ. ಆಯ್ಕೆ 1 ಏನ್ ಕೊಟ್ಟಾನ 98%, ಆಯ್ಕೆ 2 99%, ಆಯ್ಕೆ 3 100%, ಆಯ್ಕೆ 4 97%. ಹಾಕಿದ್ರೆ ಎಷ್ಟು ಪರ್ಸೆಂಟ್ ಆಗಿರ್ಬೋದ್ರಿ ಹೇಳ್ರಿ, ಹೇಳಿ ಎಷ್ಟು ಪರ್ಸೆಂಟ್ ಹಾಕಿರಬಹುದು ಅಂತಂದ್ಬಿಟ್ಟು. ಯಾವ್ದು ಇದಕ್ಕ ಸರಿಯಾಗಿರುವಂತ ಆಪ್ಷನ್? ಆಪ್ಷನ್ 1 2 3 4 ಯಾವ್ದು ನೋಡೋಣ. ಹಾಕಿದ್ರ ಸರಿಯಾಗಿರುವಂತ ಆಪ್ಷನ್ ಯಾವ್ದು ಅಂತ ನೋಡ್ಕೊರಿ. ಹಾಕಿದ್ರೆ ಈ ಒಂದು ಕ್ವಶನ್ಗೆ ಸರಿಯಾಗಿರುವಂತ ಯಾವ್ದು ಅಂದ್ರ ಆಪ್ಷನ್ ಬಿ 99% ಏನಾಗ್ತದೆ ಅಂತ ಇದಕ್ಕ ಸರಿಯಾಗಿರುವಂತ ಉತ್ತರ ಆಗ್ತದೆ. ಪ್ಲಾಟಿನಂ ಯಾವ ಶುದ್ಧತೆಯು FTA ಅಡಿಯಲ್ಲಿ ತೆರಿಗೆ ಸೌಲಭ್ಯ ಪಡೆಯಲು ಅರ್ಹವಾಗಿದೆ ಅಂದ್ರ ಅದು ಯಾವ್ದಪ್ಪ ಅಂದ್ರ 99%. ಇನ್ನು 99% ಅಥವಾ ಹೆಚ್ಚು ಶುದ್ಧತೆಯ ಪ್ಲಾಟಿನಂ ಮಾತ್ರ ತೆರಿಗೆ ಸೌಲಭ್ಯ ಪಡೆಯಲು ಏನಾಗಿದೆ ಅಂದ್ರ ಅರ್ಹವಾಗಿದೆ ಸ್ನೇಹಿತರ. ಹಾಕಿದ್ರ ಮುಂದಿನ ಕ್ವಶನ್ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನಪ್ಪ ಅಂದ್ರ 2025ರಲ್ಲಿ ಭಾರತದಲ್ಲಿ ನಡೆದಂತ ನಾಗರಿಕ ರಕ್ಷಣಾ ಅಭ್ಯಾಸದ ಹೆಸರು ಏನಪ್ಪಾ ಅಂತ ಕೇಳಿದಾನ. ಹಾಕಿದ್ರೆ ಏನಾಗಿರ್ಬೋದ್ರಿ ಅದ್ರ ಹೆಸರ ನೋಡೋಣ ಹೇಳ್ರಿ, ಯಾರಿಗ್ ಗೊತ್ತಿದೆ ಅಂತಂದ. ಆಪ್ಷನ್ಸ್ ಅಂತೂ ಕೊಟ್ಟಾನ, ಬಟ್ ಆಪ್ಷನ್ ಹೇಳ್ತೇನೆ, ಅದ್ರ ಯಾರಿಗ್ ಗೊತ್ತು ನೋಡೋಣ್ರಿ ಅದ್ರ ಹೆಸರ. ಆಪ್ಷನ್ 1 ರೀ ಅಭ್ಯಾಸ್, ಆಪ್ಷನ್ 2 ಸುರಕ್ಷಾ, ಆಪ್ಷನ್ 3 ಪ್ರತಿಕ್ರಿಯೆ, ಆಪ್ಷನ್ 4 ರಕ್ಷಣಾ. ಹಂಗಿದ್ರೆ ಏನಾಗಿರ್ಬೋದು ನೋಡ್ರಿ, ವಿಚಾರ ಮಾಡ್ರಿ, ತಲೆಗೂ ಸ್ವಲ್ಪ ಕೆಲ್ಸ ಕೊಡ್ರಿ, ಏನಾಗಿರ್ಬೋದು ಅಂತ ನೋಡೋಣ. ಯಾರ್ಯಾರು ಹೇಳ್ತೀರಾ ಅಂತ ನೋಡೋದಕ್ಕೆ ಆನ್ಸರ್. ಇನ್ನು ಲೈವ್ ಒಳಗಡೆ ಯಾರು ಜಾಯ್ನ್ ಆಗಿಲ್ಲ ಅಂತವ್ರು ಕೂಡ ಪಟಾಪಟ್ ಅಂತ ಲೈವ್ ಒಳಗಡೆ ಜಾಯ್ನ್ ಆಗ್ಬಿಡ್ರಿ. ಆದಷ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಲೈವ್ ಕ್ಲಾಸ್ ಗಳನ್ನ ವಾಚ್ ಮಾಡ್ತಾ ಇದ್ರಲ್ಲ ಅಂತವ್ರು ಏನ್ ಮಾಡ್ರಿ ಅಂದ್ರ ಮರೀದೆ ಮಿಸ್ ಮಾಡದೆ ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂದ್ರ ನಮ್ಮ ಅಮೃತ್ ಅಕಾಡೆಮಿ ಇದು ಯೂಟ್ಯೂಬ್ ಚಾನಲ್ ಅನ್ನ ಏನ್ ಮಾಡ್ರಿ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅನೇಕ ಹೊಸ ಹೊಸ ವಿಡಿಯೋಗಳು ಏನಾಗ್ತಾವ ಅಂದ್ರೆ ನಿಮ್ಗ ತಲುಪ್ತಾವ. ನಾವು ಯಾವುದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರ ಅವೆಲ್ಲವೂ ಕೂಡ ನಿಮ್ಗ ನೋಟಿಫಿಕೇಶನ್ ಬರ್ತಾವ. ಸೊ ಆವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಎನಿ ಟೈಮ್ ಆ ಒಂದು ವಿಡಿಯೋನ ವಾಚ್ ಮಾಡ್ಕೊಳ್ಬಹುದು. ಹಾಗಾಗಿ ಯಾರ ಇದ್ರು ಕೂಡ ಹೊಸದಾಗಿ ಲೈಫ್ ಅನ್ನ ವಾಚ್ ಮಾಡ್ತಾ ಇದ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಹಾಕಿದ್ರ ಉತ್ತರ ನೋಡ್ಬಿಡೋಣ ಇವಾಗ ಯಾವ್ದು ಅಂತ ನೋಡ್ರಿ. ಆನ್ಸರ್ ಯಾವ್ದು ಅಂತ ಇವಾಗ ಸರಿಯಾಗಿರುವಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 1 ಅಭ್ಯಾಸ ಏನಂದ್ರೆ ಇದಕ್ಕ ಸರಿಯಾಗಿರುವಂತ ಆನ್ಸರ್. ಯಾರೆಲ್ಲ ರಾಂಗ್ ಮಾಡಿದ್ರಿ ಅಂತವ್ರು ಏನ್ ಮಾಡ್ರಿ ಅಂದ್ರೆ ಸರಿಯಾಗಿರುವಂತ ಉತ್ತರವನ್ನ ಕರೆಕ್ಷನ್ ಮಾಡ್ಕೋರಿ. ಆನ್ಸರ್ ಯಾವ್ದಪ್ಪ ಅಂದ್ರ ಅಭ್ಯಾಸ. 2025ರಲ್ಲಿ ಭಾರತದಲ್ಲಿ ನಡೆದ ನಾಗರಿಕ ರಕ್ಷಣಾ ಅಭ್ಯಾಸದ ಹೆಸರು ಏನಪ್ಪಾ ಅಂದ್ರ ಅಭ್ಯಾಸ. ನೋಡ್ರಿ ಶಾರ್ಟ್ ಕಟ್ ಆಗಿ ಇಲ್ಲಿ ಏನ್ ಕೊಟ್ಟನ ಅಭ್ಯಾಸದ ಹೆಸರು ಏನು ಅಂತ ಕೊಟ್ಟನ. ಉತ್ತರೊಳಗು ಏನೈತಿ ಆನ್ಸರ್ 1 ಅಭ್ಯಾಸ ಏನು ಅಂದ್ರ ಸರಿಯಾಗೈತಿ. ಇನ್ನು 2025ರಲ್ಲಿ ಭಾರತದಲ್ಲಿ ಅಭ್ಯಾಸ ಎಂಬ ಹೆಸರಿನ ನಾಗರಿಕ ರಕ್ಷಣಾ ಅಭ್ಯಾಸ ನಡೀತು ಅಂತ ಹೇಳ್ಬೋದು. ಹಾಗಿದ್ರೆ ಮುಂದಿನ ಪ್ರಶ್ನೆ ಇವಾಗ ಇನ್ನು ಅಭ್ಯಾಸದ ಪ್ರಮುಖ ಉದ್ದೇಶ ಏನು ಅಂತ ಏನಾಗಿರ್ಬೋದು ಇದಕ್ಕ ಪ್ರಮುಖ ಉದ್ದೇಶ ಆಗಿದ್ರ ಏನಾಗಿರ್ಬೋದು. ಆಪ್ಷನ್ 1 ಸೈನಿಕ್ ತರಬೇತಿ, ಆಪ್ಷನ್ 2 ನಾಗರಿಕರ ತುರ್ತು ಸಿದ್ಧತೆ ಸುಧಾರಣೆ, ಆಪ್ಷನ್ 3 ಆರ್ಥಿಕ ಸುಧಾರಣೆ, ಆಪ್ಷನ್ 4 ವಿದ್ಯುತ್ ಉತ್ಪಾದನೆ. ಏನಾಗಿರ್ಬೋದು ಹಾಕಿದ್ರೆ ಈ 4 ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರುವಂತ ಆಪ್ಷನ್ ಹೇಳ್ರಿ. 4 ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರುವಂತ ಆಪ್ಷನ್ ಯಾವ್ದು ಆಗಿರ್ಬೋದು. ಇನ್ನು ಎಷ್ಟು ಜನಕ್ಕೆ ಸರಿಯಾಗಿರುವಂತ ಆಪ್ಷನ್ ಗೊತ್ತಿದೆ ಅಂತಂದ್ರು ನೋಡೋಣ. ಯಾವ್ದು ಹೇಳ್ರಿ, ಯಾವ್ದು ಆಗಿರ್ಬೋದು ಆನ್ಸರ್ ಬೇಗ ಕಮೆಂಟ್ ಮಾಡ್ರಿ.
ಸರಿಯಾಗಿರುವಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದಕ್ಕ ನೋಡ್ಕೊರಿ. ಸರಿಯಾಗಿರುವಂತ ಆನ್ಸರ್ ಯಾವ್ದು ಅಂದ್ರ ಆಪ್ಷನ್ ಬಿ ಏನು ಅಂದ್ರೆ ಇದಕ್ಕ ಕರೆಕ್ಟ್ ಆಗಿರುವಂತ ಉತ್ತರ. ಸುಮಾರು ಜನ ಬಿ ಅಂತಾನು ಕಮೆಂಟ್ ಮಾಡಿದ್ರಿ, ಕೆಲವು ಜನ ರಾಂಗ್ ಕೂಡ ಮಾಡಿದ್ರಿ. ಯಾರೆಲ್ಲ ಆಯ್ಕೆನ ರಾಂಗ್ ಮಾಡಿದ್ರಿ ಅಂತವ್ರು ಸರಿಯಾಗಿರುವಂತ ಆಯ್ಕೆನ ಏನ್ ಮಾಡ್ರಿ, ಕರೆಕ್ಷನ್ ಕೂಡ ಮಾಡ್ಕೊರಿ. ಬಟ್ ಸರಿಯಾಗಿರುವಂತ ಆಪ್ಷನ್ ಬಂದ್ಬಿಟ್ಟು ಯಾವ್ದು, ಆಪ್ಷನ್ 2 ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕ ನಾಗರಿಕರ ತುರ್ತು ಸಿದ್ಧತೆ ಸುಧಾರಣೆ ಏನಾಗ್ತದೆ ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರ ಆಗ್ತದೆ. ಇನ್ನು ಅಭ್ಯಾಸದ ಉದ್ದೇಶವು ನಾಗರಿಕರನ್ನ ತುರ್ತು ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ತಿದೆ ಅಂದ್ರ ಸಿದ್ಧಗೊಳಿಸುವುದಾಗಿತ್ರಿ. ಹಾಗಿದ್ರೆ ಇನ್ನು ಮುಂದಿನ ಪ್ರಶ್ನೆ ಏನ್ ಕೇಳಿದಾನಂದ್ರ, ಇತ್ತೀಚೆಗೆ ಚೀನಾ ಮತ್ತು ಯಾವ ದೇಶದ ನಡುವೆ ಗೋಲ್ಡನ್ ಡ್ರ್ಯಾಗನ್ ಸೇನಾ ಅಭ್ಯಾಸ ನಡೀತಪ್ಪ ಅಂತ ಕೇಳಿದಾನ. ಹಂಗಿದ್ರ ಯಾವಾಗ ಹೇಳ್ರಿ, ಹೇಳ್ರಿ ಯಾವಾಗ ಇರ್ಬೋದು? ಹೇಳ್ರಿ ನೋಡೋಣ ಎಷ್ಟು ಮಂದಿ ಹೇಳ್ತೀರಾ ಅಂತ. ಆಪ್ಷನ್ 1 ಕಾಂಬೋಡಿಯಾ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಫ್ರಾನ್ಸ್, ಆಪ್ಷನ್ 4 ಆಸ್ಟ್ರೇಲಿಯಾ. ಯಾವ್ದು ಆಗಿರ್ಬೋದು ಈ 4 ಆಪ್ಷನ್ಸ್ ಗಳಲ್ಲಿ? ನೋಡೋಣ ಹಾಕಿದ್ರೆ ಯಾವ ಆಪ್ಷನ್ ಸರಿ ಆಗಿದೆ ಅಂತ ನೋಡ್ಕೊರಿ. ಸರಿಯಾಗಿರುವಂತ ಆಪ್ಷನ್ ಯಾವ್ದು? ಆಪ್ಷನ್ 1 ಕಾಂಬೋಡಿಯಾ. ಯಾರೆಲ್ಲ ಕಾಂಬೋಡಿಯಾ ಅಂತ ಹೇಳಿದ್ರಿ ವೆರಿ ಗುಡ್. ಯಾರೆಲ್ಲ ರಾಂಗ್ ಮಾಡಿದ್ರಿ ಅಂತವ್ರು ಕರೆಕ್ಷನ್ ಮಾಡ್ಕೊಂಡ್ಬಿಡ್ರಿ. ಸರಿಯಾಗಿರುವಂತ ಉತ್ತರ ಯಾವುದು? ಆಪ್ಷನ್ 1 ಕಾಂಬೋಡಿಯಾ ಸರಿಯಾಗಿರುವಂತ ಆಯ್ಕೆ. ಇದಕ್ಕ ಇತ್ತೀಚೆಗೆ ಚೀನಾ ಮತ್ತು ಯಾವ ದೇಶದ ನಡುವೆ ಗೋಲ್ಡನ್ ಡ್ರ್ಯಾಗನ್ ಸೇನಾ ಅಭ್ಯಾಸ ನಡೀತು ಅಂತಂದ್ರ ಅದು ಕಾಂಬೋಡಿಯಾ ನಡುವೆ ನಡೀತು. ಇನ್ನು ಗೋಲ್ಡನ್ ಡ್ರ್ಯಾಗನ್ ಎಂಬುದು ಚೀನಾ ಮತ್ತು ಕಾಂಬೋಡಿಯಾ ನಡುವೆ ನಡೆಯುವ ದ್ವಿಪಕ್ಷೀಯ ಸೇನಾ ಅಭ್ಯಾಸವಾಗಿದೆ. ಹಾಕಿದ್ರ ನೆಕ್ಸ್ಟ್ ಪ್ರಶ್ನೆ ಇವಾಗ ಮುಂದಿನ ಪ್ರಶ್ನೆ, ಯುಎನ್ ವರದಿಯ ಪ್ರಕಾರ 2025ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮಾಣವನ್ನ ಎಷ್ಟು ಪರ್ಸೆಂಟ್ ಶೇಕಡಾಗೆ ಇಳಿಸಲಾಗಿದೆ ಅಂತ ಕೇಳಿದಾನ. ಹಾಗಿದ್ರೆ ಇದಕ್ಕೆ ಆಪ್ಷನ್ಸ್ ಏನ್ ಕೊಟ್ಟಾನ ನೋಡ್ರಿ. ಆಪ್ಷನ್ 1 6.3%, ಆಪ್ಷನ್ 2 7.0%, ಇನ್ನು ಆಪ್ಷನ್ 3 ಬಂದ್ಬಿಟ್ಟ 6.8%, ಆಪ್ಷನ್ 4 ಬಂದ್ಬಿಟ್ಟ 7.5%. ಎಷ್ಟು ಪರ್ಸೆಂಟ್ ಏನ್ ಮಾಡಿದಾರೆ ಹೇಳ್ರಿ? ಹಾಗಿದ್ರ ಇಳಿಸಿರ್ಬಹುದು ಎಷ್ಟು ಪರ್ಸೆಂಟ್? ಕಮೆಂಟ್ ಮಾಡ್ರಿ ಎಷ್ಟು ಪರ್ಸೆಂಟ್ ಇಳಿಸಿರ್ಬಹುದು ಅಂತ. ಹೇಳ್ರಿ. ಎಷ್ಟು ಪರ್ಸೆಂಟ್ ಇಳಿಕೆ ಮಾಡಿರಬಹುದು ಅಂತೀರಾ? ಹಾಗಿದ್ರ ನೋಡೋಣ. ಹಾಗಿದ್ರ ಸರಿಯಾಗಿರುವಂತ ಆಪ್ಷನ್, ಕರೆಕ್ಟ್ ಆಗಿರುವಂತ ಆಪ್ಷನ್ ಯಾವುದು ಅಂದ್ರೆ 6.3%. ಎಷ್ಟು ಹೇಳಿ? 6.3%. ಯುಎನ್ ವರದಿ ಪ್ರಕಾರ ಜಾಗತಿಕ ಅಸ್ಥಿರತೆ ಹಿನ್ನೆಲೆ 2025ರಲ್ಲಿ ಆರ್ಥಿಕ ಬೆಳವಣಿಗೆಗೆ ಪ್ರಮಾಣ 6.3%ಗೆ ಇಳಿಸಲಾಗಿದೆ. ಹಾಕಿದ್ರ ಎಷ್ಟು ಜನ ರಾಂಗ್ ಮಾಡಿದ್ರಿ ಕರೆಕ್ಷನ್ ಮಾಡ್ಕೊರಿ. ಹಾಕಿದ್ರೆ ಯಾರೆಲ್ಲ ರಾಂಗ್ ಮಾಡಿದ್ರಿ ಕರೆಕ್ಷನ್ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿನಿ ಆಲ್ರೆಡಿ. ಇನ್ನು ಯಾರು ಮಾಡ್ಕೊಂಡಿಲ್ಲ ಅಂತವ್ರಿಗೆ ಇನ್ನು ಆಲ್ರೆಡಿ ಸ್ಕ್ರೀನ್ ಮೇಲೆ ಏನಿದೆ ಅಂತಂದ್ರೆ ಆನ್ಸರ್ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂತ ಶಾರ್ಟ್ ಎಕ್ಸ್ಪ್ಲನೇಷನ್ ಕೂಡ ಇದೆ. ಬೇಗ ಈ ಒಂದು ಪಿಕ್ಚರ್ ನ ಅಟ್ಲೀಸ್ಟ್ ಸ್ಕ್ರೀನ್ ಶಾಟ್ ಆದ್ರೂ ಮಾಡಿ ಇಟ್ಕೋರಿ ಅಂತ ಹೇಳ್ತಾ, ಹಾಕಿದ್ರ ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನ ಅಂತ ನೋಡ್ರಿ. ಇನ್ನು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ 391 ಕೋಟಿ ಮೌಲ್ಯದ ಸಂಶೋಧನಾ ಯೋಜನೆಯನ್ನ ಯಾವ ಕ್ಷೇತ್ರದಲ್ಲಿ ಪ್ರಾರಂಭಿಸಿವೆ ಅಂತ ಕೇಳ್ತಾನ. ಹಾಗಿದ್ರೆ ಆಪ್ಷನ್ 1 ಸಮುದ್ರ ಮಾಲಿನ್ಯ ಮತ್ತು ಹಸಿರು ಹೈಡ್ರೋಜನ್ ಅಂತ ಕೊಟ್ಟಾನ. ಆಪ್ಷನ್ 2 ಸೌರಶಕ್ತಿ ಅಭಿವೃದ್ಧಿ ಅಂತ ಕೊಟ್ಟಾನ. ಇನ್ನು ಆಪ್ಷನ್ 3 ಏನ್ ಕೊಟ್ಟಾನ? ಕೃಷಿ ತಂತ್ರಜ್ಞಾನ ಅಂತ ಕೊಟ್ಟಾನ. ಆಪ್ಷನ್ 4 ಏನ್ ಕೊಟ್ಟಾನ? ಆರೋಗ್ಯ ಸಂಶೋಧನೆ ಅಂತ ಕೊಟ್ಟಾನ. ಹಾಗಿದ್ರ ಯಾವ್ದು ಇದಕ್ಕ? ಹೇಳ್ರಿ ಯಾವ್ದು ಹಾಕಿರ್ಬೋದು? ಹೇಳಿ ಸರಿಯಾಗಿರುವಂತ ಆಪ್ಷನ್ ಯಾವ್ದು ಇದಕ್ಕ? ಈ 4 ಆಯ್ಕೆಗಳಲ್ಲಿ ಯಾವ್ದು ಹಾಕಿರ್ಬೋದು? ಎಷ್ಟು ಮಂದಿಗೆ ಆನ್ಸರ್ ಗೊತ್ತು? ಯಾಕೆ ಯಾರಿಗೆ ಆನ್ಸರ್ ಗೊತ್ತಿಲ್ವಾ ಈ ಪ್ರಶ್ನೆಗೆ? ಐ ಹೋಪ್ ಎಲ್ಲರಿಗೂ ಕೂಡ ಗೊತ್ತೈತಿ ಅಂತ ಅನ್ಕೋತೇನೆ. ನೋಡೋಣ ಎಷ್ಟು ಮಂದಿ ಆನ್ಸರ್ ಹೇಳ್ತೀರಿ ಅಂತಂದ. ಕೆಲವೊಬ್ರು ಏನ್ ಮಾಡ್ತೀರಿ ಆನ್ಸರ್ ಗೊತ್ತಿರುತ್ತಾ ಬಟ್ ಆದ್ರೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಆಪ್ಷನ್ 1 ಇರ್ಬೋದಲ್ಲ ಅನ್ಕೋತೀರಿ. ಇನ್ನು ಕೆಲವೊಬ್ರು ಏನಂತಾರೆ ಎ ಕರೆಕ್ಟ್ ಇರ್ಬೋದು ಇಲ್ಲ ಬಿ ಕರೆಕ್ಟ್ ಇರ್ಬೋದು ಅನ್ಕೋತೀರಿ. ಸೊ ಕೆಲವು ಸಾರಿ ಏನ್ ಮಾಡ್ತೀರಿ ಅಂದ್ರೆ ಕನ್ಫ್ಯೂಸ್ ಒಳಗ ಆನ್ಸರ್ ಹೇಳೋದ ಮರಿತೀರಿ. ಸೊ ಹಂಗ ಯಾರು ಮಾಡಕ್ ಹೋಗ್ಬೇಡ್ರಿ. ಆನ್ಸರ್ ರಾಂಗ್ ಆಗ್ಲಿ ಕರೆಕ್ಟ್ ಆಗ್ಲಿ ಹೇಳೋದಂತೂ ಪ್ರಯತ್ನವನ್ನ ಮಾಡ್ರಿ. ನೋಡೋಣ ತಪ್ಪಾದ್ರೂ ತಿದ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೋದಲ್ಲ. ನೋಡೋಣ ಹಾಗಿದ್ರ ಕರೆಕ್ಟ್ ಆಗಿರುವಂತ ಆಪ್ಷನ್
ಒಬ್ಬೊಬ್ರು ಒಂದೊಂದು ಆಯ್ಕೆನ ಹೇಳಿದಿರಾ, ಬಟ್ ಸರಿಯಾಗಿರುವಂತ ಆಯ್ಕೆನ ನೋಡ್ಕೊಂಡ್ಬಿಟ್ರಿ, ಸ್ಕ್ರೀನ್ ಮೇಲೆ ಬರ್ತದೆ. ಸರಿಯಾಗಿರುವಂತ ಉತ್ತರ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸಮುದ್ರ ಮಾಲಿನ್ಯ ಮತ್ತು ಹಸಿರು ಹೈಡ್ರೋಜನ್ ಏನು ಕರೆಕ್ಟ್ ಆಗಿರುವಂತ ಆಪ್ಷನ್. ಭಾರತ ಮತ್ತು ಯುಇಯು 391 ಕೋಟಿ ಮೌಲ್ಯದ ಯೋಜನೆ ಅಂದ್ರ ಪ್ರಾರಂಭವನ್ನ ಮಾಡಿದೆ. ಹಾಗಿದ್ರ ನೆಕ್ಸ್ಟ್ ಕ್ವಶನ್ ಇವಾಗ, ಅನುರಾಗ್ ಭೂಷಣ್ ಅವರನ್ನು ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಿದಾನ. ಹಾಗಿದ್ರ ಆಯ್ಕೆ 1 ಸ್ವೀಡನ್, ಆಯ್ಕೆ 2 ನಾರ್ವೆ, ಆಯ್ಕೆ 3 ಫಿನ್ಲ್ಯಾಂಡ್, ಆಯ್ಕೆ 4 ಡೆನ್ಮಾರ್ಕ್. ಯಾವ್ದು ಆನ್ಸರ್ ಮಾಡ್ರಿ, ಯಾವ್ದು ಹಾಕಿರ್ಬೋದು ನೋಡೋಣ ಎಷ್ಟು ಮಂದಿ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಹೇಳ್ರಿ ಆನ್ಸರ್ ಯಾವ್ದು ಹಾಕಿರ್ಬಹುದು. ಯಾವ್ದು ಸುಮಾರು ಜನ ಹೇಳಿರುವಂತ ಆನ್ಸರ್ ಯಾವ್ದು ಅಂದ್ರೆ ನಾರ್ವೆ ಮತ್ತು ಸ್ವೀಡನ್ ಅಂತ ಹೇಳ್ತಾ ಇದ್ರ. ಹಾಕಿದ್ರ ನೋಡನ್ವಾ. ನೋಡೋ ನೀವು ಕೊಡ್ತಾ ಇರುವಂತ ಆನ್ಸರ್ ಕರೆಕ್ಟ್ ಇರ್ಬೋದಾ ಅಂತ. ನೋಡ್ಕೊರಿ ಹಾಕಿದ್ರ ಕರೆಕ್ಟ್ ಆಗಿರುವಂತ ಆಪ್ಷನ್ ಯಾವ್ದು ಅಂತ. ಸ್ವೀಡನ್ ಏನು ಅಂದ್ರೆ ಸರಿ ಆಗಿರುವಂತ ಉತ್ತರ ನೋಡ್ರಿ ಇದಕ್ಕ. ಅನುರಾಗ್ ಭೂಷಣ್ ಅವರನ್ನು ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಆಗಿ ಸ್ವೀಡನ್ಗೆ ರಾಯಭಾರಿಯಾಗಿ ಏನ್ ಮಾಡಿದ್ರು ಅಂದ್ರೆ ನೇಮಕವನ್ನ ಮಾಡ್ತಾರ. ಅನುರಾಗ್ ಭೂಷಣ್ ಅವರನ್ನ ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕ ಮಾಡಿದ್ರು ಅಂದ್ರ ಸ್ವೀಡನ್. ಹಾಕಿದ್ರ ನೆಕ್ಸ್ಟ್ ಪ್ರಶ್ನೆ ಇನ್ನು ಜೇನು ಕುರುಬ ಜನಾಂಗದವರು ಯಾವ ರಾಜ್ಯದಲ್ಲಿ ಮುಖ್ಯವಾಗಿ ವಾಸಿಸುತ್ತಾರೆ ಅಂತ ಕೇಳಿದಾನ. ಹಾಗಿದ್ರ ಮುಖ್ಯವಾಗಿ ಎಲ್ಲಿ ಇವರು ವಾಸಿಸಬಹುದು ನೋಡೋಣ. ಆಪ್ಷನ್ 1 ನೋಡ್ರಿ ಏನ್ ಹೇಳಿದಾನಂತ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಏನ ತಮಿಳುನಾಡು, ಆಪ್ಷನ್ 3 ಕೇರಳ, ಆಪ್ಷನ್ 4 ಆಂಧ್ರ ಪ್ರದೇಶ್. ಎಲ್ಲಿ ಮುಖ್ಯವಾಗಿ ಇವರು ಎಲ್ಲಿ ವಾಸಿಸಬಹುದು? ನಾವ್ ಹೆಂಗಿಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಏರಿಯಾದಲ್ಲಿ ಇರ್ತೀವಲ್ಲ, ಹಂಗ ಅವರು ಮುಖ್ಯವಾಗಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ವಾಸಿಸಬಹುದು ಹೇಳ್ರಿ. ಕರ್ನಾಟಕ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಎಲ್ಲಿ ನೋಡೋಣ. ಹಾಕಿದ್ರ ಆನ್ಸರ್ ಯಾವ್ದಪ್ಪ ಅಂದ್ರ ಕರ್ನಾಟಕದಲ್ಲಿ. ಯಾರು ಹೇಳ್ರಿ? ಜೇನು ಕುರುಬ ಜನಾಂಗದವರು ಯಾವ ರಾಜ್ಯದಲ್ಲಿ ಮುಖ್ಯವಾಗಿ ಇವರು ವಾಸಿಸ್ತಾರಂದ್ರ ಇವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಇವರು ಜೇನು ಕುರುಬ ಜನಾಂಗದವರು ವಾಸಿಸ್ತಾರ. ಇನ್ನು ಜೇನು ಕುರುಬ ಜನಾಂಗದವರು ಮುಖ್ಯವಾಗಿ ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಇವರು ವಾಸಿಸುತ್ತಾರ. ಹಾಗಿದ್ರೆ ಇವಾಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬುದ್ಧವನಂ ಎಂಬ ಸ್ಥಳ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು? ಆಯ್ಕೆ 1 ಬೌದ್ಧ ಸಾಂಸ್ಕೃತಿಕ ಪರಂಪರೆಯ ಪ್ರಚಾರಕ್ಕಾಗಿ, ಆಪ್ಷನ್ 2 ನವೀನ ತಂತ್ರಜ್ಞಾನ ಕೇಂದ್ರ, ಆಪ್ಷನ್ 3 ಕೃಷಿ ಸಂಶೋಧನೆ, ಆಪ್ಷನ್ 4 ಆರ್ಥಿಕ ಹೂಡಿಕೆ. ಹಾಗಿದ್ರ ಯಾವ್ದು ಇದಕ್ಕೆ ಆನ್ಸರು? ಕಮೆಂಟ್ ಮಾಡ್ರಿ ಬೇಗ ಬೇಗ ಯಾವ್ದು ಇದಕ್ಕೆ ಆನ್ಸರು ಅಂತ ಅಂದ್ಬಿಟ್ಟು. ಎಷ್ಟು ಮಂದಿ ಗೊತ್ತಿದೆ ನೋಡೋಣ ಉತ್ತರ. ಇನ್ನು ಲೈವ್ ಒಳಗಡೆ ಯಾರು ಜಾಯಿನ್ ಆಗಿಲ್ಲ ಅಂತವ್ರು ಕೂಡ ಕ್ವಿಕ್ ಆಗಿ ಬೇಗ ಬೇಗ ಏನ್ ಮಾಡ್ರಿ, ಲೈವ್ ಒಳಗಡೆ ಜಾಯಿನ್ ಆಗ್ಬಿಡ್ರಿ. ಯಾವ್ದು ಹಾಕಿರ್ಬೋದು ಉತ್ತರ ಇದಕ್ಕ? ಆಪ್ಷನ್ 1 ಹಾಕಿರ್ಬೋದು, ಆಪ್ಷನ್ 2 ಹಾಕಿರ್ಬೋದು, ಆಪ್ಷನ್ 3 ಹಾಕಿರ್ಬೋದು, ಆಪ್ಷನ್ 4 ಹಾಕಿರ್ಬೋದು. ಯಾವ್ದು ಸರಿಯಾಗಿರುವಂತ ಉತ್ತರ ಹಾಕಿರ್ಬೋದು. ಪ್ರಶ್ನೆ ಏನು ಸ್ಕ್ರೀನ್ ಮೇಲೆ ಇದೆ. ಸೊ ಏನ್ ಮಾಡ್ರಿ, ಸರಿಯಾಗಿ ಒಂದು ಬಿಟ್ಟು 2 ಸಾರಿ ಅದನ್ನ ಪ್ರಶ್ನೆನ ಗಮನಿಸ್ರಿ. ಆಮೇಲೆ ಏನ್ ಮಾಡ್ರಿ ಅಂದ್ರೆ ಸರಿಯಾಗಿರುವಂತ ಉತ್ತರವನ್ನ ನೀಡ್ರಿ ಸ್ನೇಹಿತರ. ಯಾವ್ದು ಹಾಕಿರ್ಬೋದು ಹಾಕಿದ್ರ ಎಸ್ ನೋಡೋಣ. ಹಾಕಿದ್ರ ಆನ್ಸರು ನೋಡ್ರಿ, ಸರಿಯಾಗಿರುವಂತ ಉತ್ತರ ಯಾವುದು ಅಂದ್ರ ಬೌದ್ಧ ಸಾಂಸ್ಕೃತಿಕ ಪರಂಪರೆಯ ಪ್ರಚಾರಕ್ಕಾಗಿ ಅಂದ್ರೆ ಆಪ್ಷನ್ 1 ಏನು ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರವಾಗಿತ್ತು. ಯಾರೆಲ್ಲ ರಾಂಗ್ ಮಾಡಿದ್ರಿ, ಕರೆಕ್ಷನ್ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿನಿ ಆಲ್ರೆಡಿ. ಹಾಕಿದ್ರ ಇದಕ್ಕೆ ಸಂಬಂಧಪಟ್ಟಿರುವಂತ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರ ಬುದ್ಧವನಂ ಎಂಬುದು ಬೌದ್ಧ ಪರಂಪರೆಯ ಪ್ರಚಾರಕ್ಕಾಗಿ ಏನಾಗಿದೆ ಅಂದ್ರ ಸ್ಥಾಪಿತವಾಗಿದೆ. ಹಾಗಿದ್ರ ನೆಕ್ಸ್ಟ್ ಕ್ವಶನ್ ಇವಾಗ. ಇನ್ನು ಡೋಂಗ್ರಿಯಾ ಕೊಂದ್ ಜನಾಂಗದವರು ಯಾವ ಪ್ರದೇಶದ ರಕ್ಷಣೆಗೆ ಹೆಸರಾಗಿದ್ದಾರೆ? ಆಪ್ಷನ್ ಗಳನ್ನ ಏನೇನ್ ಕೊಟ್ಟಿದಾನ ಅಂತ ನೋಡೋಣ. ಹಾಗಿದ್ರ ಎಸ್ ಆಪ್ಷನ್ಸ್ ಗಳನ್ನ ನೋಡೋಕ್ಕಿಂತ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇದೆ. ಸೊ ಆನ್ಸರ್ ಏನಪ್ಪಾ ಅಂದ್ರೆ ಇದಕ್ಕ ನಿಯಮಗಿರಿ ಬೆಟ್ಟಗಳು. ಯಾವ್ದು ಹೇಳ್ರಿ? ನಿಯಮಗಿರಿ ಬೆಟ್ಟಗಳು. ಇನ್ನು ಡೋಂಗ್ರಿಯಾ ಕೊಂದ್ ಜನಾಂಗದವರು ನಿಯಮಗಿರಿ ಬೆಟ್ಟಗಳ ರಕ್ಷಣೆಗೆ ಹೆಸರಾಗಿದ್ದಾರೆ. ಇದ್ರ ನೆಕ್ಸ್ಟ್ ಇನ್ನು ಬಿಲ್ ಗೇಟ್ಸ್ ಅವರು ತಮ್ಮ ಸಂಪತ್ತಿನ ಎಷ್ಟು ಶೇಕಡಾವನ್ನು 2045 ಒಳಗೆ ದಾನ ಮಾಡುವುದಾಗಿ ಘೋಷಿಸಿ? ಆಯ್ಕೆ 1 99%, ಆಪ್ಷನ್ 2 90%,
ಆಪ್ಷನ್ 3 80%, ಆಪ್ಷನ್ 4 70%. ಎಷ್ಟು ಪರ್ಸೆಂಟ್? ಎಷ್ಟು ಪರ್ಸೆಂಟ್? ಹೇಳ್ರಿ ಎಷ್ಟು ಪರ್ಸೆಂಟ್? ಹೇಳ್ರಿ, ಕಮೆಂಟ್ ಮಾಡಿ ಎಷ್ಟು ಪರ್ಸೆಂಟ್? 99%, 90%, 80%, 70%, ಎಷ್ಟು ಪರ್ಸೆಂಟ್? ನೋಡೋಣ ಆಗಿದ್ರ ಎಷ್ಟು ಪರ್ಸೆಂಟ್ ಅಂತ ನೋಡ್ಕೊರಿ. ಆಗಿದ್ರ ಎಷ್ಟು ಪರ್ಸೆಂಟ್ ಅಂತ? ಎಷ್ಟು ಪರ್ಸೆಂಟ್ ಅಂದ್ರೆ 99% ನೋಡ್ರಿ. ಬಿಲ್ ಗೇಟ್ಸ್ ಅವರು ತಮ್ಮ ಸಂಪತ್ತಿನ ಎಷ್ಟು ಶೇಕಡಾವನ್ನು 2045 ಒಳಗೆ ದಾನ ಮಾಡುವುದಾಗಿ ಘೋಷಿಸಿದ್ದಾರೆ ಅಂತಂದ್ರ ಅದು 99%. ಇನ್ನು ಬಿಲ್ ಗೇಟ್ಸ್ ಅವರು 2045 ಒಳಗೆ 99% ಸಂಪತ್ತನ್ನು ದಾನ ಮಾಡಲಿದ್ದಾರೆ. ನೆಕ್ಸ್ಟ್ ಕ್ವಶನ್, ಪ್ರಿಫಲ್ವಾ ಅವಶೇಷಗಳು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದವು? ಆಯ್ಕೆ 1 ಬೌದ್ಧ ಧರ್ಮದ ಪವಿತ್ರ ಅವಶೇಷಗಳ ಪತ್ತೆ, ಆಪ್ಷನ್ 2 ಐತಿಹಾಸಿಕ ಕೋಟೆ, ಆಪ್ಷನ್ 3 ತಂತ್ರಜ್ಞಾನ ಸಂಶೋಧನೆ, ಆಪ್ಷನ್ 4 ಕೃಷಿ ಕೇಂದ್ರ. ಯಾವ್ದು ಇದಕ್ಕೆ ಆನ್ಸರ್ ನೋಡ್ರಿ? ಹೇಳ್ರಿ ಇದಕ್ಕೆ ಆನ್ಸರ್ ಯಾವುದು ಅಂತ. ನೋಡೋಣ ಹಾಕಿದ್ರೆ ಆನ್ಸರ್ ಯಾವುದು ಅಂತ. ಇನ್ನು ಯಾರೆಲ್ಲ ಆನ್ಸರ್ ಮಾಡಿಲ್ಲ ಅಂತವ್ರು ಬೇಗ ಬೇಗ ಆನ್ಸರ್ ಮಾಡ್ರಿ. ಆದಷ್ಟು ಅಮೃತ್ ಅಕಾಡೆಮಿ ಆ್ಯಪ್ ನ ಏನ್ ಮಾಡ್ರಿ ಅಂತಂದ್ರೆ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಡಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ರಿ ಅಂದ್ರೆ ರಿಜಿಸ್ಟರ್ ಆಗ್ರಿ. ರಿಜಿಸ್ಟರ್ ಆಗಿ ಕೇವಲ ನಿಮ್ಗ 3 ತಿಂಗಳವರೆಗೂ ನೀವು ಕಂಟಿನ್ಯೂಸ್ ಆಗಿ ಕ್ಲಾಸಸ್ ನ ಕೇಳ್ಬೇಕು ಅಂದ್ರ 149 ಅಮೌಂಟ್ ಪೇ ಮಾಡಿದ್ರೆ ಸಾಕು. 3 ತಿಂಗಳವರೆಗೂ ನೀವು ಕಂಟಿನ್ಯೂಸ್ ಆಗಿ ನಿಮಗ ಬೇಕಾಗಿರುವಂತ ಎಲ್ಲಾ ತರಗತಿಗಳನ್ನ ಕೂಡ ಅಲ್ಲಿ ವಾಚ್ ಮಾಡ್ಬೋದು. ಅಥವಾ ನೀವು 1 ವರ್ಷದ ಸಬ್ಸ್ಕ್ರಿಪ್ಷನ್ ತಗೊಳ್ತೇನೆ ಅಂತಂದ್ರ ಅವಾಗ 399 ರೂಪೀಸ್ ನೀವು ಅಲ್ಲಿ ಒಂದ್ಸಾರಿ ತುಂಬಿದ್ರೆ 1 ವರ್ಷ ಕಂಟಿನ್ಯೂಸ್ ಆಗಿ ಎಲ್ಲಾ ಕ್ಲಾಸ್ ಗಳನ್ನ ನೀವು ಕೇಳ್ಬೋದು. ಜೊತೆಗೆ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಬೆನಿಫಿಟ್ಸ್ ಏನಿದೆ ಅಂತಂದ್ರ ಏನಪ್ಪಾ ಅಂದ್ರೆ ಇದ್ರೊಳಗ ಎಕ್ಸಾಮ್ಸ್ ಗಳನ್ನ ಕೂಡ ಕಂಡಕ್ಟ್ ಮಾಡ್ತಾರ. ಆ ಎಕ್ಸಾಮ್ಸ್ ಗಳನ್ನ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಅಟೆಂಡ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಗಳನ್ನು ಕೂಡ ಯೂಟ್ಯೂಬ್ ಅಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಗ ನೋಡುವಂತ ಫೆಸಿಲಿಟೀಸ್ ಕೂಡ ಇದ್ರೊಳಗ ಐತಿ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೇಗ ಬೇಗ ಏನ್ ಮಾಡ್ರಿ ಅಂದ್ರ ಪ್ಲೇ ಸ್ಟೋರ್ ಅನ್ನುವಂತ ಆ್ಯಪ್ಗೆ ಹೋಗಿ ಅಮೃತ್ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡಿ ಅಂತ ಹೇಳ್ತಾ ಇವಾಗ ಉತ್ತರ ನೋಡ್ಕೊರಿ ಯಾವುದು ಅಂತ. ಸರಿಯಾಗಿರುವಂತ ಉತ್ತರ ಯಾವುದು? ಬೌದ್ಧ ಧರ್ಮದ ಪವಿತ್ರ ಅವಶೇಷಗಳ ಪತ್ತೆ ಏನು ಅಂದ್ರ ಕರೆಕ್ಟ್ ಆಗಿರುವಂತ ಆನ್ಸರ್. ಇನ್ನು ಯಾರೆಲ್ಲೋ ರಾಂಗ್ ಮಾಡ್ತೀವಿ, ಸರಿಯಾಗಿರುವಂತ ಆಯ್ಕೆನ ಕರೆಕ್ಷನ್ ಮಾಡ್ಕೊರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಇವಾಗ, ಜಾಗತಿಕ ವಿದ್ಯುತ್ ವಾಹನಗಳ ಇವಿ ರಫ್ತಿಯಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿದೆ ಅಂದ್ರೆ ಚೀನಾ ದೇಶ ಇರೋದು. ಇನ್ನು 2024ರಲ್ಲಿ ಚೀನಾ ಇವಿ ರಫ್ತಿಯಲ್ಲಿ ಮುಂಚೂಣಿ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತೀಯ ಸೇನೆಯು ತಿಸ್ತಾ ಪ್ರಹಾರ್ ಎಂಬ ಮಿಲಿಟರಿ ಅಭ್ಯಾಸವನ್ನ ಯಾವ ರಾಜ್ಯದಲ್ಲಿ ನಡೆಸಿತು ಅಂತ ಕೇಳಿದಾನ. ಆಪ್ಷನ್ಸ್ ಏನೇನ್ ಕೊಟ್ಟಾನಂದ್ರೆ ಆಪ್ಷನ್ 1 ಪಶ್ಚಿಮ ಬಂಗಾಳ, ಆಪ್ಷನ್ 2 ಸಿಕ್ಕಿಂ, ಆಪ್ಷನ್ 3 ಒಡಿಶಾ, ಆಪ್ಷನ್ 4 ಬಿಹಾರ್. ಯಾವುದು ಹೇಳ್ರಿ ಆನ್ಸರ್ ಯಾವ್ದು ಇದಕ್ಕ? ಯಾವ್ದು ಹಾಕಿರ್ಬಹುದು? ಹೇಳಿ ಒಂದು ಕ್ವಶನ್ಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದು ಆಗಿರ್ಬೋದು? ಪಶ್ಚಿಮ ಬಂಗಾಳ, ಸಿಕ್ಕಿಂ, ಒಡಿಶಾ, ಬಿಹಾರ್. ಯಾವ್ದು ಇದಕ್ಕ ಸರಿಯಾಗಿರುವಂತ ಆಪ್ಷನ್ ಸ್ನೇಹಿತರ? ಕಮೆಂಟ್ ಮಾಡ್ರಿ ಬೇಗ ಬೇಗ ಯಾವ್ದು ಹಾಕಿರ್ಬಹುದು ಅಂತಂದ್ಬಿಟ್ಟು. ಯಾರ್ಯಾರಿಗೆ ಆನ್ಸರ್ ಗೊತ್ತೈತಿ ಅಂತಂದ್ಬಿಟ್ಟ ನೋಡೋಣ. ಯಾರಿಗೆಲ್ಲ ಆನ್ಸರ್ ಗೊತ್ತಿಲ್ಲ ಅಂತವ್ರು ಏನ್ ಮಾಡ್ರಿ, ಟ್ರೈ ಮಾಡ್ರಿ. ಆನ್ಸರ್ ರಾಂಗ್ ಆದ್ರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರಯತ್ನವನ್ನ ಮಾಡ್ರಿ. ಪ್ರಯತ್ನ ಏನಾಗ್ತದೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಮ್ದ ಮೊದಲನೇ ಸ್ಟೆಪ್ಸ್ ಏನಾಗಿರ್ಬೋದು, ಮೊದಲನೇ ಮೆಟ್ಟಿಲು ಏನಾಗಿರ್ಬೇಕು ಅಂತಂದ್ರ ಪ್ರಯತ್ನವಾಗಿರ್ಬೇಕು. ಮೊದಲ ಮೆಟ್ಟಿಲು ಯಾವ್ದಪ್ಪ ಅಂದ್ರೆ ನಮ್ದು ಪ್ರಯತ್ನ. ಸೊ ನಾವು ಪ್ರಯತ್ನ ಪಟ್ರ ಅಲ್ವಾ ಮುಂದೆ ಹೋಗಕ ಸಾಧ್ಯ ಆಗೋದು.
ಆನ್ಸರ್ ನೋಡ್ರಿ ಹಾಕಿದ್ರೆ ಯಾವ್ದು ಅಂತ. ಸರಿ ಹಾಕಿರುವಂತ ಉತ್ತರ ಯಾವ್ದು? ಪಶ್ಚಿಮ ಬಂಗಾಳ ಏನಾಗ್ತದೆ ಅಂದ್ರೆ ಸರಿ ಹಾಕಿರುವಂತ ಉತ್ತರ. ಇನ್ನು ಭಾರತೀಯ ಸೇನೆಯು ತಿಸ್ತಾ ಪ್ರಹಾರಿ ಎಂಬ ಮಿಲಿಟರಿ ಅಭ್ಯಾಸವನ್ನ ಪಶ್ಚಿಮ ಬಂಗಾಳದ ತಿಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಏನ್ ಮಾಡ್ತು ಅಂದ್ರ ನಡೆಸ್ತು. ಹಾಕಿದ್ರ ನೆಕ್ಸ್ಟ್ ಕ್ವಶನ್ ಇವಾಗ. ಇನ್ನು ಚೆಂಚು ಜನಾಂಗವು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ವಾಸಿಸುತ್ತಾರೆ ಅಂತ ಕೇಳ್ತಾನ. ಆಯ್ಕೆ 1 ಛೋಟಾ ನಾಗ್ಪುರ್ ಫ್ಲೋಟೋ, ಏನು ಆಪ್ಷನ್ 2 ನಲ್ಲಮಲೈ ಅರಣ್ಯ, ಆಪ್ಷನ್ 3 ಹಿಮಾಲಯ, ಆಪ್ಷನ್ 4 ಅರಾವಳಿ ಬೆಟ್ಟಗಳು. ಎಲ್ಲಿ ಹೇಳ್ರಿ ಎಲ್ಲಿರ್ಬೋದು ಅಂತ. ಎಲ್ಲಿ ಆಗಿರ್ಬೋದು? ಬೇಗ ಆನ್ಸರ್ ಮಾಡ್ರಿ. ಯಾವ ಆಪ್ಷನ್ ಇದ್ರೊಳಗ ಕರೆಕ್ಟ್ ಆಗಿರಬಹುದು. ಇನ್ನು ಲೈಫ್ ಒಳಗಡೆ ಯಾರು ಜಾಯಿನ್ ಆಗಿಲ್ಲ ಅಂತವ್ರು ಕೂಡ ಅಗೇನ್ ಬೇಗ ಏನ್ ಮಾಡ್ರಿ, ಲೈವ್ ಸೆಕ್ಷನ್ ಒಳಗ ಜಾಯಿನ್ ಆಗ್ಬಿಡ್ರಿ. ನಾನು ಅವಾಗ್ಲೇ ಹೇಳ್ದಾಗೆ ಜೊತೆಗೆ ಪ್ರತಿ ದಿನವೂ ಕೂಡ ಲೈವ್ ಕ್ಲಾಸ್ ಒಳಗ ನಾನು ನಿಮಗೆ ಹೇಳ್ಕೊಂಡದೇನಿ. ಯಾರೆಲ್ಲ ಹೊಸದಾಗಿ ಇವಾಗ ಲೈವ್ ನ ವಾಚ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಆನ್ಸರ್ ಏನಾದ್ರು ರಾಂಗ್ ಮಾಡಿದ್ರೆ ಕರೆಕ್ಷನ್ ಕೂಡ ಬೇಗ ಏನ್ ಮಾಡ್ರಿ, ಮಾಡ್ಕೊಂತ ಹೋಗ್ರಿ. ಅಥವಾ ಈ ಒಂದು ಲೈವ್ ಕ್ಲಾಸ್ ನ ನಿಮ್ಗ ಸರಿಯಾದ ಟೈಮ್ ಒಳಗ ಸಿಗ್ಲಿಲ್ಲ, ಮಿಸ್ ಆಯ್ತು ಅಂದ್ರ ಆಲ್ರೆಡಿ ಲೈವ್ ಅನ್ನ ಕೂಡ ನೀವು ವಾಚ್ ಮಾಡಬಹುದು. ಯೂಟ್ಯೂಬ್ ಒಳಗೆ ಹೋಗಿ ನೀವು ಏನಪ್ಪಾ ಅಂದ್ರೆ ನಮ್ಮ ಅಮೃತ ಅಕಾಡೆಮಿ ಆಪ್ ಅನ್ನ ತೆಗೆದ್ರೆ ವಿಡಿಯೋಸ್ ಒಳಗ ನಮ್ಮ ಲೈವ್ ವಿಡಿಯೋಸ್ ಸಿಗಲ್ಲ. ಲೈವ್ ಅನ್ನುವಂತ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಅಪ್ಲೋಡ್ ಆಗಿರುವಂತ ಲೈವ್ ವಿಡಿಯೋನ ಕೂಡ ನೀವು ಲೇಟ್ ಆಗಿ ಕೂಡ ವಾಚ್ ಮಾಡಬಹುದು ಅಂತ ಹೇಳ್ತಾ ಹಾಕಿದ್ರ ಆನ್ಸರ್ ನೋಡ್ಕೊರಿ. ಇವಾಗ ಯಾವ್ದಪ್ಪ ಅಂದ್ರ ಆಪ್ಷನ್ ಬಿ ನಲ್ಲಮಲೈ ಅರಣ್ಯ ಏನು ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರ. ಇನ್ನು ಚೆಂಚು ಜನಾಂಗವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ನಲ್ಲಮಲೈ ಅರಣ್ಯ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದ್ರ ವಾಸಿಸ್ತಾರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇವಾಗ ಇತ್ತೀಚೆಗೆ RBI ತನ್ನ ಆರ್ಥಿಕ ಬಂಡವಾಳ ಚೌಕಟ್ಟನ್ನ ಪರಿಶೀಲಿಸುತ್ತಿದೆ. ಇದರ ಉದ್ದೇಶ ಏನಪ್ಪಾ ಅಂತ ಕೇಳೋಣ. ಹಾಗಾದ್ರೆ ಆಪ್ಷನ್ಸ್ ಆಗಿ ಏನ್ ಕೊಟ್ಟಣ? ಹೆಚ್ಚಿನ ಲಾಭಾಂಶವನ್ನ ಸರ್ಕಾರಕ್ಕೆ ವರ್ಗಾಯಿಸಲು ಅಂತ ಕೊಟ್ಟಣ. ಆಪ್ಷನ್ 2 ಹೊಸ ನೋಟುಗಳನ್ನ ಮುದ್ರಿಸಲು ಅಂತ ಕೊಟ್ಟಣ. ಇನ್ನು ಆಪ್ಷನ್ 3 ಬಡ್ಡಿ ದರಗಳನ್ನ ಇಳಿಸಲು ಅಂತ ಕೊಟ್ಟಣ. ಆಪ್ಷನ್ 4 ಆಗಿ ಏನ್ ಕೊಟ್ಟಣ? ಬ್ಯಾಂಕುಗಳಿಗೆ ಸಾಲ ನೀಡಲು ಅಂತ ಕೊಟ್ಟಿದ್ದಾನ. ಹಾಗಿದ್ರೆ ಯಾವ್ದು ಇದಕ್ಕೆ ಸರಿಯಾಗಿರುವಂತ ಉತ್ತರ? ಕಮೆಂಟ್ ಮಾಡಿ ಬೇಗ ಹೇಳ್ರಿ ಯಾವ್ದು ಹಾಕಿರ್ಬೋದು, ಕಮೆಂಟ್ ಮಾಡಿ ಬೇಗ. ಸರಿಯಾಗಿರುವಂತ ಆಪ್ಷನ್ ಯಾವ್ದು ಇದಕ್ಕ? ಇಸ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತ ಆಪ್ಷನ್ ಯಾವ್ದು ಹಾಕಿರಬಹುದು? ಎಷ್ಟು ಮಂದಿ ಗೊತ್ತು ಆನ್ಸರ್ ಆಗಿದ್ರೆ? ಯಾರಿಗೂ ಗೊತ್ತಿಲ್ಲ ಈ ಪ್ರಶ್ನೆಗೆ ಆನ್ಸರ್? ಗೊತ್ತಿದ್ರ ಮತ್ತೆ ಬೇಗ ಆನ್ಸರ್ ಮಾಡ್ರಿ. ಯಾವ್ದು ಹಾಕಿರ್ಬಹುದು ನೋಡ್ರಿ? ಆಪ್ಷನ್ ಯಾವ್ದು ಸರಿಯಾಗಿರಬಹುದು? ಥಿಂಕ್ ಮಾಡಿ ಸರಿಯಾಗಿರುವಂತ ಉತ್ತರವನ್ನ ನೀಡ್ರಿ ಎಲ್ಲರೂ ಕೂಡ. ನೋಡೋಣ ಹಾಕಿದ್ರೆ ಸರಿಯಾಗಿರುವಂತ ಆಪ್ಷನ್ ಇಲ್ಲಿ ಯಾವ್ದು ಹಾಕಿರಬಹುದು ಅಂತಂದ್ಬಿಟ್ಟು ಕರೆಕ್ಟ್ ಆಗಿರುವಂತ ಆಪ್ಷನ್ ಯಾವ್ದು ಅಂತ ನೋಡ್ಕೊರಿ ಸ್ನೇಹಿತರ. ಸರಿಯಾಗಿರುವಂತ ಉತ್ತರ ಯಾವ್ದು ಅಂತ ನೋಡ್ಕೊರಿ. ಇಲ್ಲಿ ಏನಪ್ಪಾ ಅಂದ್ರ ಹೆಚ್ಚಿನ ಲಾಭಾಂಶವನ್ನ ಸರ್ಕಾರಕ್ಕೆ ವರ್ಗಾಯಿಸಲು ಏನಾಗ್ತದೆ ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರವಾಗ್ತದೆ. ಯಾರೆಲ್ಲ ಈ ಒಂದು ಪ್ರಶ್ನೆಗೆ ರಾಂಗ್ ಆಗಿರುವಂತ ಆಯ್ಕೆನ ನೀಡ್ತಾ ಇರಲ್ಲ ಅಂತವ್ರು ಏನ್ ಮಾಡ್ರಿ ಅಂದ್ರ ಆದಷ್ಟು ಬೇಗ ಏನ್ ಮಾಡ್ರಿ ಅಂದ್ರ ಕರೆಕ್ಷನ್ ಮಾಡ್ತಾ ಹೋಗ್ರಿ. ಇನ್ನು ಇದಕ್ಕ ಬೇಕಾಗಿರುವಂತ ಎಕ್ಸ್ಪ್ಲನೇಷನ್ ಕೂಡ ನೋಡ್ಕೊಂಡ್ಬಿಡ್ರಿ. ಏನಪ್ಪಾ ಅಂದ್ರ RBI ತನ್ನ ಬಂಡವಾಳ ಚೌಕಟ್ಟನ್ನ ಏನ್ ಮಾಡ್ತದೆ ಅಂದ್ರ ಹೆಚ್ಚಿನ ಲಾಭಾಂಶ ವರ್ಗಾವಣೆಗಾಗಿ ಏನ್ ಮಾಡ್ತದೆ ಅಂದ್ರ ಪರಿಶೀಲಿಸುತ್ತದೆ ಅಂತ ಹೇಳ್ಬೋದು. ಹಾಕಿದ್ರಿ ಇವಾಗ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ವಿರಾಮದ ನಂತರ ಯಾವ ಕ್ರೀಡಾ ಟೂರ್ನಮೆಂಟ್ ಪುನರಾರಂಭವಾಗಿದೆ ಅಂತ ಕೇಳ್ತಾನ. ಆಪ್ಷನ್ 1 IPL, ಆಪ್ಷನ್ 2 ಏಷ್ಯಾ ಕಪ್, ಆಪ್ಷನ್ 3 ಚಾಂಪಿಯನ್ಸ್ ಟ್ರೋಫಿ, ಆಪ್ಷನ್ 4 ವಿಶ್ವಕಪ್. ಯಾವ್ದು? ಕಮೆಂಟ್ ಮಾಡ್ರಿ ಯಾವ್ದು ಹಾಕಿರ್ಬೋದು ಅಂತ. ಯಾವ್ದು ಹಾಕಿರ್ಬೋದು ನೋಡೋಣ ಎಷ್ಟ್ ಮಂದಿ ಗೊತ್ತು ಆನ್ಸರ್ ಅಂತ. IPL ಅಂತಂದ್ರೆ ಎಲ್ಲರದು ಕೂಡ ಏನಪ್ಪಾ ಅಂದ್ರೆ 2 ಕಿವಿ ಆಗ್ಬಿಟ್ಟಿರ್ತೈತಿ. ಸೊ ಎಲ್ಲರಿಗೂ ಆಬ್ವಿಯಸ್ಲಿ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿರುತ್ತೆ. ಅದ್ರಾಗೂ ನಮ್ಮ ಬಾಯ್ಸಿಗಂತೂ ಎಲ್ಲರಿಗೂ ಕೂಡ ಅದರಲ್ಲೂ ಮ್ಯಾಚ್ ಕ್ರಿಕೆಟ್ಗೆ ಸಂಬಂಧಪಟ್ಟಿರುವಂತ ಯಾವುದೇ ಪ್ರಶ್ನೆ ಬಂದ್ರು ಕೂಡ ಔಟ್ ಆಫ್ 100 ಆಗಿರುತ್ತ. ಸೊ ಯಾವ್ದು ಹಾಕಿರ್ಬೋದು ನೋಡ್ರಿ ಆನ್ಸರ್ ಇದಕ್ಕ. ವೆರಿ ಗುಡ್, ತುಂಬಾ ಜನ ಆಲ್ರೆಡಿ ಕಮೆಂಟ್ ಮಾಡಿದ್ರ. ನೋಡೋಣ ಹಾಕಿದ್ರೆ ಎಲ್ಲರೂ ತುಂಬಾ ಜೋಶ್ ಆಗಿ ಆನ್ಸರ್ ಮಾಡ್ತಾ ಇದ್ರ. ಹಾಕಿದ್ರ ಸರಿಯಾಗಿರುವಂತ ಆನ್ಸರ್ ನೀವು ಕೊಟ್ಟಿರೋದು ಹಾಕಿರ್ಬೋದು ಅಂತ. ಎಸ್, ಯಾರ್ದು ಕೂಡ ಈ ಪ್ರಶ್ನೆಗೆ ಆನ್ಸರ್ ರಾಂಗ್ ಆಗೋದಕ್ಕ ಚಾನ್ಸ್ ಇಲ್ಲ. ಸೊ IPL ಅಂದ್ರೆ ಆಬ್ವಿಯಸ್ ಎಲ್ಲರಿಗೂ ಕೂಡ ತುಂಬಾ ಕ್ರೇಜ್ ಇದೆ. ನೋಡೋಣ ಹಾಗಿದ್ರೆ ಸರಿಯಾಗಿರುವಂತ ಉತ್ತರ.
ಸರಿಯಾಗಿರುವಂತ ಆನ್ಸರ್ ಯಾವುದು ಅಂದ್ರ ವೆರಿ ಗುಡ್. IPL ಏನು ಅಂದ್ರ ಸರಿಯಾಗಿರುವಂತ ಉತ್ತರ ಇದಕ್ಕ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ವಿರಾಮದ ನಂತರ IPL ಪುನರಾರಂಭವಾಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರ ಮುಂದಿನ ಪ್ರಶ್ನೆ ಇವಾಗ, ಇತ್ತೀಚೆಗೆ ಭಾರತವು ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನವನ್ನ ಕುರಿತು ಯಾವ ರೀತಿಯ ರಾಜತಾಂತ್ರಿಕ ಕ್ರಮ ಕೈಗೊಂಡಿದೆ? ಆಪ್ಷನ್ 1 ಯುನೋಗೆ ದೂರು ಸಲ್ಲಿಸಿದೆ. ಆಪ್ಷನ್ 2 ಪಾಕಿಸ್ತಾನದ ರಾಯಭಾರಿಯನ್ನು ಹಿಂತೆಗೆದುಕೊಂಡಿದೆ. ಆಪ್ಷನ್ 3 ಎಲ್ಲಾ ಪಕ್ಷಗಳ ಸಂಸದೀಯ ಪ್ರತಿನಿಧಿಗಳನ್ನ ವಿಶ್ವದ ಪ್ರಮುಖ ರಾಜಧಾನಿಗಳಿಗೆ ಕಳುಹಿಸಿದೆ. ಆಪ್ಷನ್ 4 ಪಾಕಿಸ್ತಾನದೊಂದಿಗೆ ವ್ಯಾಪಾರ ಸಂಬಂಧಗಳನ್ನ ಸ್ಥಗಿತಗೊಳಿಸಿದೆ. ಹಾಗಿದ್ರ ಆನ್ಸರ್ ಯಾವುದು? ಇದಕ್ಕೆ ಆನ್ಸರ್ ಯಾವ್ದು ಹಾಕಿದ್ರ? ಈ ಕ್ವಶನ್ಗೆ ಸರಿಯಾಗಿರುವಂತ ಉತ್ತರ ಯಾವ್ದು ಹಾಕಿರ್ಬೋದು? ಎಷ್ಟು ಜನಕ್ಕೆ ಗೊತ್ತಾಕಿದ್ರ ನೋಡ್ರಿ, ಯಾವ್ದು ಸರಿ ಹಾಕಿರ್ಬೋದು ಅಂತ. ಆಪ್ಷನ್ ಸಿ 3 ಏನಂದ್ರೆ ಸರಿಯಾಗಿರುವಂತ ಉತ್ತರ ಇದಕ್ಕ. ಆಪ್ಷನ್ 3 ಕರೆಕ್ಟ್ ಆಗಿರುವಂತ ಉತ್ತರ. ಅಂದ್ರೆ ಎಲ್ಲಾ ಪಕ್ಷಗಳ ಸಂಸದೀಯ ಪ್ರತಿನಿಧಿಗಳನ್ನ ವಿಶ್ವದ ಪ್ರಮುಖ ರಾಜಧಾನಿಗಳಿಗೆ ಕಳುಹಿಸಿದೆ. ಇದೇನಾಗ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರ. ಭಾರತ ಸರ್ಕಾರವು ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ್ ಪ್ರಾಯೋಜಿತ ಉಗ್ರವಾದದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಏನ್ ಮಾಡ್ತು ಅಂದ್ರ ಒಗ್ಗಟ್ಟಿನ ರಾಜತಾಂತ್ರಿಕ ಕ್ರಮವಾಗಿ ಎಲ್ಲಾ ಪಕ್ಷಗಳ ಸಂಸದೀಯ ಏನ್ ಮಾಡ್ತು ಅಂದ್ರೆ ಪ್ರತಿನಿಧಿಗಳನ್ನ ಟೋಟಲ್ ಆಗಿ 7 ಪ್ರಮುಖ ರಾಜಧಾನಿಗಳಿಗೆ ಕಳಿಸಲು ಏನ್ ಮಾಡ್ತು ಅಂದ್ರ ನಿರ್ಧಾರವನ್ನ ಮಾಡ್ತದೆ. ಹಾಗಿದ್ರ ನೆಕ್ಸ್ಟ್ ಪ್ರಶ್ನೆ ಇವಾಗ. ಈ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಸೇನೆಯೊಂದಿಗೆ ಸಂಪರ್ಕ ಸಾಧಿಸಿದ ಸಮಯವನ್ನ ಕುರಿತು ವಿವಾದ ಏನೆಂದು ಉಂಟಾಯ್ತು ಅಂತ ಕೇಳಿದಾನ. ಹಾಗಿದ್ರೆ ಏನೆಂದು ಉಂಟಾಗಿರ್ಬೋದು? ಫಸ್ಟ್ ಒನ್ ಏನ್ ಮಾಡ್ತೀನಿ ಅಂದ್ರೆ ಆಪ್ಷನ್ಸ್ ಗಳನ್ನ ಹೇಳ್ಬಿಡ್ತೀನಿ. ಆಪ್ಷನ್ ಹೇಳಿದ್ರೆ ಏನಾಗ್ತದೆ ಅಂದ್ರೆ ನಿಮ್ಗೂ ಕೂಡ ಉತ್ತರ ಥಿಂಕ್ ಮಾಡಕ ಏನಾಗ್ತದೆ ಅಂದ್ರೆ ಈಸಿ ಆಗ್ಬರ್ತದೆ. ಹಾಗಿದ್ರೆ ಆಪ್ಷನ್ ನೋಡ್ರಿ. ಆಪ್ಷನ್ 1 ದಾಳಿ ಅಂದ್ರ ಮೊದಲು ಸಂಪರ್ಕ ಸಾಧಿಸಲಾಗಿದೆ ಎಂದು ಆರೋಪ. ಆಪ್ಷನ್ 2 ದಾಳಿ ನಂತರ ಸಂಪರ್ಕ ಸಾಧಿಸಲಾಗಿದೆ ಎಂದು ಸರ್ಕಾರದ ಸ್ಪಷ್ಟನೆ. ಆಪ್ಷನ್ 3 ಯಾವುದೇ ಸಂಪರ್ಕವಿಲ್ಲ ಎಂದು ಪಾಕಿಸ್ತಾನ ಹೇಳಿಕೆ. ಆಪ್ಷನ್ 4 ಮೇಲಿನ ಎಲ್ಲವೂ ಕೂಡ ರಾಂಗ್ ಅದಾವ, ತಪ್ಪದಾವ ಅಂತ. ನೋಡ್ರಿ ಯಾವುದು ಅಂತ ಗಮನಿಸ್ರಿ, ವಿಚಾರ ಮಾಡ್ರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಗ್ಯುಲರ್ ಆಗಿ ಟಿವಿಯನ್ನ ನೋಡ್ತಾ ಇರ್ತೀರಾ, ಎಲ್ಲರೂ ಕೂಡ ನ್ಯೂಸ್ ಅನ್ನ ನೋಡ್ತಾ ಇರ್ತೀರಾ, ಜೊತೆಗೆ ಡೈಲಿ ನ್ಯೂಸ್ ಪೇಪರ್ ಅನ್ನ ನೋಡ್ತಾ ಇರ್ತೀರಾ. ಸೊ ನೋಡ್ರಿ, ಥಿಂಕ್ ಮಾಡ್ರಿ ಯಾವ್ದು ಹಾಕಿರ್ಬೋದು ಅಂತ. ಎಸ್ ನೋಡೋಣ, ಹಾಕಿದ್ರ ಯಾವ್ದು ಅಂತ. ಸರಿಯಾಗಿರುವಂತ ಉತ್ತರ ಯಾವುದು? ಎ ಆಪ್ಷನ್ 1 ಏನಪ್ಪಾ ಅಂದ್ರ ದಾಳಿ ಮೊದಲು ಸಂಪರ್ಕ ಸಾಧಿಸಲಾಗದ ಎಂದು ಆರೋಪ ಅಂತ ಸರಿಯಾಗಿರುವಂತ ಉತ್ತರ ಇದಕ್ಕ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭಾರತೀಯ ಸೇನೆಯು ದಾಳಿ ಮೊದಲು ಪಾಕಿಸ್ತಾನದ ಸೇನೆಯೊಂದಿಗೆ ಸಂಪರ್ಕ ಸಾಧಿಸಿದೆ ಎಂದು ಆರೋಪಿಸಿದ್ರು. ಆದ್ರೆ ಸರ್ಕಾರವು ಈ ಆರೋಪವನ್ನ ತಿರಸ್ಕರಿಸಿದೆ. ದಾಳಿ ನಂತರ ಮಾತ್ರ ಸಂಪರ್ಕ ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ನೈತಿಕ ವಸ್ತುಗಳ ಏನಪ್ಪಾ ಅಂದ್ರೆ ರಫ್ತು ನಿಯಂತ್ರಣವನ್ನ ಹೇರಿದೆ? ಆಪ್ಷನ್ 1 ಬಾಂಗ್ಲಾದೇಶ್, ಆಪ್ಷನ್ 2 ನೇಪಾಳ, ಆಪ್ಷನ್ 3 ಭೂತಾನ್, ಆಪ್ಷನ್ 4 ಶ್ರೀಲಂಕಾ. ಯಾವುದು? ಕಮೆಂಟ್ ಮಾಡ್ರಿ ಯಾವುದು ಅಂತ ಹೇಳ್ರಿ, ಯಾವುದು ಅಂತ. ಯಾವ್ದು ಇದಕ್ಕ ಸರಿಯಾಗಿರುವಂತ ಆನ್ಸರ್ ಆಗಿರಬಹುದು? ನೋಡೋಣ ಹಾಗಿದ್ರ ಆನ್ಸರ್ ಯಾವುದು ಅಂತ. ಸರಿಯಾಗಿರುವಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 1 ಸರಿಯಾಗಿರುವಂತ ಆನ್ಸರ್. ಇದಕ್ಕ ಬಾಂಗ್ಲಾದೇಶ್ ಏನಾಗ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರವಾಗ್ತದೆ. ಏನಪ್ಪಾ ಅಂದ್ರ ಭಾರತವು ಇತ್ತೀಚೆಗೆ ಉತ್ತರ ಪೂರ್ವ ರಾಜ್ಯಗಳಿಗೆ ಬಾಂಗ್ಲಾದೇಶದಿಂದ ನೈಜಿಕ ವಸ್ತುಗಳ ರಫ್ತಿಗೆ ನಿಯಂತ್ರಣ ಹೇರಿದೆ. ಹಾಗಿದ್ರ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯವು ತನ್ನ ರಾಜ್ಯತತ್ವ ಸುವರ್ಣ ಮಹೋತ್ಸವವನ್ನ ಆಚರಿಸಿದೆ? ಆಪ್ಷನ್ 1 ಸಿಕ್ಕಿಂ, ಆಪ್ಷನ್ 2 ಮಣಿಪುರ್, ಆಪ್ಷನ್ 3 ತ್ರಿಪುರಾ, ಆಪ್ಷನ್ 4 ನಾಗಾಲ್ಯಾಂಡ್. ಈ ಪ್ರಶ್ನೆಗೆ ಯಾವ್ದ ಉತ್ತರ ಆಗಿರ್ಬೋದು? ಕಮೆಂಟ್ ಮಾಡ್ರಿ. ಹೇಳ್ರಿ ಯಾವ್ದು ಹಾಕಿರ್ಬೋದು? ಕಮೆಂಟ್ ಮಾಡ್ರಿ. ಯಾವ್ದು? ಇನ್ನೇನು ಜಾಸ್ತಿ ಕ್ವಶನ್ಸ್ ಇಲ್ಲ, ಇನ್ನು ಕೇವಲ 2 ಪ್ರಶ್ನೆಗಳು ಮಾತ್ರ ಬಾಕಿ ಅದಾವ. ಸೊ ಏನ್ ಮಾಡೋಣ ಅಂದ್ರೆ ಬೇಗ ಬೇಗ ಅವ 2 ಪ್ರಶ್ನೆಗಳನ್ನ ನೋಡ್ಬಿಡೋಣ. ನೀವು ಎಷ್ಟು ಬೇಗ ಉತ್ತರವನ್ನ ನೀಡ್ತಿರಲ್ಲ ಅಷ್ಟೇ ಬೇಗ ನಾವು ಏನ್ ಮಾಡಬಹುದು ಅಂದ್ರ ಮುಂದ ಉಳಿದಿರುವಂತ ಪ್ರಶ್ನೆಗಳನ್ನ ಕೂಡ ನಾವು ಬೇಗ ನೋಡ್ಬೋದು. ನೋಡೋಣ ಹಾಕಿದ್ರಿ ಇವಾಗ ಉತ್ತರ ಯಾವ್ದು ಹಾಕಿರ್ಬೋದು? ಆಪ್ಷನ್ 1 2 3 4 ಸರಿಯಾಗಿರುವಂತ ಉತ್ತರ ಯಾವ್ದು ಅಂತ ನೋಡ್ಕೊರಿ.
ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಪ್ಪ ಅಂದ್ರೆ ಇದಕ್ಕ ಆಪ್ಷನ್ 1 ಸಿಕ್ಕಿಂ ಏನಾಗ್ತದೆ ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರವಾಗ್ತದೆ. ಯಾರೆಲ್ಲ ರಾಂಗ್ ಮಾಡಿದ್ರಿ ಕರೆಕ್ಷನ್ ಮಾಡ್ಕೊರಿ. ಇನ್ನು ಸಿಕ್ಕಿಂ ರಾಜ್ಯವು ಇತ್ತೀಚೆಗೆ ತನ್ನ ರಾಜ್ಯ ತತ್ವದ 50ನೇ ವಾರ್ಷಿಕೋತ್ಸವವನ್ನ ಅಂದ್ರೆ ಸುವರ್ಣ ಮಹೋತ್ಸವವನ್ನ ವಿಜೃಂಭಣೆಯಿಂದ ಏನ್ ಮಾಡಿದೆ ಅಂದ್ರೆ ಆಚರಿಸಿದೆ, ಸೆಲೆಬ್ರೇಷನ್ ಮಾಡಿದೆ. ಇನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸಾರಸ್ವತಿ ಆ ಪುಷ್ಕರಾಲು ಎಂಬ 12 ದಿನಗಳ ಉತ್ಸವ ಆರಂಭಿಸಲಾಗಿದೆ? 1 ತೆಲಂಗಾಣ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕರ್ನಾಟಕ, ಆಪ್ಷನ್ 4 ತಮಿಳುನಾಡು. ಹೇಳ್ರಿ ಯಾವ್ದು ಆನ್ಸರ್ ಇದಕ್ಕ? ಹೇಳ್ರಿ ಸರಿಯಾಗಿರುವಂತ ಉತ್ತರ ಯಾವ್ದು? ಇನ್ನು ಕೇವಲ ಒಂದೇ ಒಂದು ಪ್ರಶ್ನೆ ಬಾಕಿ ಇರೋದ. ನೀವು ಬೇಗ ಬೇಗ ಆನ್ಸರ್ ಮಾಡಿದ್ರೆ ಕೊನೆಯ ಪ್ರಶ್ನೆ ಕೂಡ ಯಾವ್ದಿದೆ ಅಂತ ಬೇಗ ಬೇಗ ನೋಡ್ಬಿಡೋಣ. ನೋಡ್ರಿ, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು ಯಾವ್ದು ಇದಕ್ಕ ಸರಿಯಾಗಿರುವಂತ ಉತ್ತರವಾಗಿರ್ಬೋದ್ರಿ? ನೋಡ್ಕೊರಿ ಆಗಿದ್ರ ಯಾವ್ದಪ್ಪ ಅಂದ್ರ ಆಪ್ಷನ್ 1 ತೆಲಂಗಾಣ ಏನಾಗ್ತದೆ ಅಂದ್ರೆ ಇದಕ್ಕ ಸರಿಯಾಗಿರುವಂತ ಉತ್ತರವಾಗ್ತದೆ ಸ್ನೇಹಿತರ. ಯಾರೆಲ್ಲ ರಾಂಗ್ ಮಾಡಿದ್ರಿ ಅಂತವ್ರು ಕೂಡ ಬೇಗ ಬೇಗ ಕರೆಕ್ಷನ್ ಮಾಡ್ಕೊರಿ. ಜಾಸ್ತಿ ಸಮಯವನ್ನ ಕೂಡ ಇಲ್ಲಿ ತಗೊಂಡಿಲ್ಲ. ಸೊ ಆದಷ್ಟು ಬೇಗ ಎಷ್ಟು ಪ್ರಶ್ನೆಗಳನ್ನ ಕವರ್ ಮಾಡ್ಬೋದು, ಅದು ಕಡಿಮೆ ಸಮಯದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕವರ್ ಮಾಡ್ಬೋದು ಅಷ್ಟು ಪ್ರಶ್ನೆಗಳನ್ನ ಆದಷ್ಟು ಕವರ್ ಮಾಡ್ತಾ ಇದೀವಿ. ಹಾಗಿದ್ರ ಉತ್ತರ ಎಲ್ಲರಿಗೂ ಕೂಡ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಹಾಗಿದ್ರ ಇತ್ತೀಚೆಗೆ ತೆಲಂಗಾಣದಲ್ಲಿ ಸಾರಸ್ವತಿ ಪುಷ್ಕರಾಲು ಎಂಬ 12 ದಿನಗಳ ಧಾರ್ಮಿಕ ಉತ್ಸವ ಆರಂಭವಾಗಿದೆ. ಇದು ನದಿಯ ಪವಿತ್ರತೆಯನ್ನ ಆಚರಿಸುವ ಉತ್ಸವವಾಗಿದೆ. ಹಾಗಿದ್ರೆ ಇದು ಕೊನೆಯ ಪ್ರಶ್ನೆ. ಇವಾಗ ಲಾಸ್ಟ್ ಒಂದ್ ಪ್ರಶ್ನೆ ಏನ್ ಕೇಳಿದಾನಂದ್ರ, ಇತ್ತೀಚೆಗೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಯಾವ ಕ್ಷೇತ್ರಗಳಲ್ಲಿ ಸಂಶೋಧನಾ ಸಹಕಾರ ಆರಂಭಿಸಿದೆ? ಆಪ್ಷನ್ 1 ಸಮುದ್ರ ಮಾಲಿನ್ಯ ಮತ್ತು ಹಸಿರು ಹೈಡ್ರೋಜನ್, ಆಪ್ಷನ್ 2 ಏನ್ ಕೇಳಿದಾನಂದ್ರ ಸೌರಶಕ್ತಿ ಮತ್ತು ಎಲೆಕ್ಟ್ರಿಕ್ ವಾಹನಗಳು, ಆಪ್ಷನ್ 3 ಕೃಷಿ ತಂತ್ರಜ್ಞಾನ ಮತ್ತು ಜಲ ಸಂಪತ್ತು, ಆಪ್ಷನ್ 4 ಆರೋಗ್ಯ ಮತ್ತು ಔಷಧ ಸಂಶೋಧನೆ. ಹಾಕಿದ್ರೆ ಯಾವ್ದು ನೋಡ್ರಿ ಕೊನೆಯ ಪ್ರಶ್ನೆಗೆ ಕೊನೆಯ ಆನ್ಸರ್ ಯಾವ್ದು? ಕಮೆಂಟ್ ಮಾಡ್ರಿ ಲಾಸ್ಟ್ ಒಂದ್ ಪ್ರಶ್ನೆಗೆ ಆನ್ಸರ್ ಯಾವ್ದು ಅಂತಂದ್ಬಿಟ್ಟು. ಕೊನೆಯ ಪ್ರಶ್ನೆಗೆ ಆನ್ಸರ್ ಯಾವ್ದು ಅಂದ್ರ ಆಪ್ಷನ್ 1 ಸಮುದ್ರ ಮಾಲಿನ್ಯ ಮತ್ತು ಹಸಿರು ಹೈಡ್ರೋಜನ್ ಏನು ಅಂದ್ರೆ ಇದು ಯಾಕಿರುವಂತ. ಇನ್ನು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಸಮುದ್ರ ಮಾಲಿನ್ಯ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳಲ್ಲಿ ಏನ್ ಮಾಡ್ತು ಅಂದ್ರ ಸಂಶೋಧನಾ ಸಹಕಾರ ಆರಂಭಿಸಿದೆ. ಇದು ಪರಿಸರ ಸಂರಕ್ಷಣೆಗೆ ಮಹತ್ವ ಪೂರ್ಣವಾಗಿದೆ ಅಂತ ಹೇಳ್ಬೋದು. ಹಾಗಿದ್ರ ಇಷ್ಟೊತ್ತು ಲೈವ್ ನ ವಾಚ್ ಮಾಡಿರುವಂತ ಎಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಇವತ್ತು ಲೈವ್ ನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.